ಅದು ಆ ತರ ಇದ್ರೆ ಅದನ್ನ ಕ್ಯಾನ್ಸರ್ ಅಂದ್ಬಿಟ್ಟು ಅರ್ಥನ ಅದು? ಹೌದು, ಕ್ಯಾನ್ಸರ್ ಅಂತ ಅರ್ಥ. ಆಮೇಲೆ ನಿಮ್ಮ ಪರಿಚಯ ಆಯ್ತು ಅಭಿ ಮೂಲಕ. ಬಂದು ನಿಮ್ಮ ಹತ್ರ ಪ್ರೇಯರ್ ಮಾಡಿಸ್ಕೊಂಡು, ಸರಿ ನೀವು ಅವತ್ತು ನನಗೆ ಪ್ರೇಯರ್ ಮಾಡಿದಾಗ ತುಂಬ ಪ್ರಾಫೆಸಿ ಹೇಳಿದ್ರಿ, ಆಮೇಲೆ ನನಗೋಸ್ಕರನೂ ಪ್ರೇಯರ್ ಮಾಡಿ ಆ ಗಡ್ಡೆ ಇಲ್ಲ ಅಂತಾನೆ ನೀವು ದೇವರ ನಾಮದಲ್ಲಿ ನೀವು ಅದನ್ನು ನನಗೆ ಹೇಳಿದ್ರಿ. ಆಮೇಲೆ ಸರಿ ಅಂತ 4 ತಿಂಗಳು ಬಿಟ್ಟು 4 ತಿಂಗಳು ಮೆಡಿಕೇಷನಲ್ಲಿದೆ. ಆದರೆ ಆ ಲಾಸ್ಟ್ ಮಂತ್ ನಾವು ಪ್ರೇಯರ್ ಮಾಡಿ ನಾನು ಟೆಸ್ಟಿಗೆ ಹೋಗಿ ಬಂದ ಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಯೂಟ್ರಸ್ ಇಸ್ ನಾರ್ಮಲ್, ರೈಟ್ ಓವರೀಸ್ ಇಸ್ ಸ್ಮಾಲ್. ಗಡ್ಡೆ ಇದ್ದಿದ್ದು ಇವಾಗ ಬಂದು ಪ್ರಾರ್ಥನೆ ಮಾಡಾದ್ಮೇಲೆ ಎಷ್ಟು ಒಂದು ದೇವರ ಅದ್ಭುತ ಮಾಡಿದ್ದಾರೆ ನೋಡಿ. ಕರ್ತನ ನಾಮಕ್ಕೆ ಸ್ತೋತ್ರ ಮಹಿಮೆ ಉಂಟಾಗಲಿ. ಇವಾಗ ಒಂದು ಅದ್ಭುತವಾದ ಒಂದು ಸಾಕ್ಷಿಯನ್ನು ಕೇಳೋಣ. ಸಿಸ್ಟರ್ ಪ್ರೈಸ್ ಅಲ್ಲ, ನಿಮ್ಮ ಸಾಕ್ಷಿ ಹಂಚ್ಕೊಳ್ಳಿ ಸಿಸ್ಟರ್. ಎಲ್ಲರಿಗೂ ಕರ್ತನ ನಾಮದಲ್ಲಿ ಸ್ತೋತ್ರ. ಈಗ ಜೂನಿಂದ ನನಗೆ ಯಾಕೋ ಒಂದು ಸ್ವಲ್ಪ ಜ್ವರ ಬರ್ತಾ ಇತ್ತು ಅವಾಗವಾಗ. ಸೊ ಅದಕ್ಕೆ ನನ್ನ ಆಂಟಿ ಬಂದು ಹೇಳಿದ್ರು, ಇಲ್ಲ ಶಿಲು ಒಂದ್ಸರಿ ನೋಡಿಸ್ಬಿಡು ಯಾಕೆ ಬೇಕು ಅಂತ. ಸುಮ್ಮನೆ ಬಾಡಿ ಚೆಕಪ್ ಮಾಡೋಣ ಅಂತ ಫುಲ್ ಬಾಡಿ ಚೆಕಪ್ ಮಾಡ್ಸೋಕ್ಕೆ ಅಂತ ಹೋಗಿ ನೋಡಿದಾಗ ಅಲ್ಲಿ ಎಮರ್ಜೆನ್ಸಿಯಲ್ಲಿ ಅವರು ನನಗೆ ಸ್ಕ್ಯಾನ್ ಮಾಡುವಾಗ ಹೇಳಿದ್ರು, ರೈಟ್ ಓವರೀಸ್ ಮೇಲೆ ನಿಮಗೊಂದು ಸಿಸ್ಟ್ ಬೆಳೆದಿದೆ. ಆ ಸಿಸ್ಟ್ ಬಂದು 4 ಸೆಂಟಿಮೀಟರ್ಸ್ ಅಂತ ಇದರಲ್ಲಿ ಬರೆದಿದೆ. 4 ಸೆಂಟಿಮೀಟರ್ಸ್ ಇದೆ. ಆ ಸಿಸ್ಟ್ ಒಳಗಡೆ ಯೂಶಲಿ ಎಲ್ಲರಿಗೂ ಏನಾಗುತ್ತೆ ಅಂದರೆ ನೀರು ತುಂಬಿರುತ್ತೆ. ಆದರೆ ನನಗೆ ಅದು ಸೆಪ್ಟಿಕ್ ಆಗಿಬಿಟ್ಟಿತ್ತು. ಸೊ ಅದರಿಂದ ಅವ್ರು ಇಮಿಡಿಯೇಟಾಗಿ ಪೆಲ್ವಿಕ್ MRI ಮಾಡಿ ಆಮೇಲೆ CA 125 ಅಂದರೆ ಅದು ಕ್ಯಾನ್ಸರ್ ಟೆಸ್ಟ್, ಕ್ಯಾನ್ಸರ್ ಮಾರ್ಕರ್ ಟೆಸ್ಟ್ ಅಂತಾರೆ, ಅದನ್ನು ಮಾಡಿಸ್ಬೇಕು ಅಂತ ಅಂದರು. ಸೊ ನಾನು ತುಂಬ ಗಾಬರಿಯಾಗಿ ಆವಾಗ ನಾನೇನು ಮಾಡಿದೆ, ಭಯ ಆಗಿ ಸರಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಎಲ್ಲ ಟೆಸ್ಟ್ ಮಾಡಿಸಿ ಎಲ್ಲ ಇದು ಮಾಡಿಸಿ ನೋಡಿದ್ವಿ. ದೇವ್ರ ಕೃಪೆಯಿಂದ CA 125 ಟೆಸ್ಟ್ ಬಂದು ನೆಗೆಟಿವ್ ಬಂತು. ಆದರೆ ಆ ಸೆಪ್ಟಿಕ್ ಸಿಸ್ಟಲ್ ನೆಗೆಟಿವ್ ಅಂದ್ರೆ ಕ್ಯಾನ್ಸರ್ ಇತ್ತು ಅಂದ್ಬಿಟ್ಟು ಕ್ಯಾನ್ಸರ್ ಇಲ್ಲ ಅಂತ ಟೆಸ್ಟ್ ಬಂತು. ಅದ್ರ ಮುಂಚಿತವಾಗಿ ಆ ಟೆಸ್ಟ್ ಬಂದು ಸುಮ್ಮನೆ ಮಾಡ್ಸಕ್ಕೆ ಹೇಳಿದ್ರು. ಯಾಕೆಂದ್ರೆ ಇನ್ಫೆಕ್ಷನ್ ಇರೋದ್ರಿಂದ, ಅದು 4 ಸೆಂಟಿಮೀಟರ್ಸ್ ಇರೋದ್ರಿಂದ ಆ ಗಡ್ಡೆ ಅದು ಅಕಸ್ಮಾತ್ ಕ್ಯಾನ್ಸರ್ ಆಗಿರ್ಬೋದು ಅಂತ. ಸರಿ ಅದು ಇಲ್ಲ ಅಂತ ಬಂದ ಮೇಲೆ ಯಾವ ಸರ್ಜರಿ ಬೇಡ, ಯಾವ ಟೆಸ್ಟ್ ಬೇಡ ಅಂತ ಮೆಡಿಕೇಶನ್ ಹಾಕಿದ್ರು. ಆದ್ರೆ ಅದು 4 ಸೆಂಟಿಮೀಟರ್ಸ್ ಕಡಿಮೆ ಆಗಿರ್ಲಿಲ್ಲ ಅದು. ಆ ತರ ಇದ್ರೆ ಅದನ್ನ ಕ್ಯಾನ್ಸರ್ ಅಂದ್ಬಿಟ್ಟು ಅರ್ಥನ ಅದು? ಹೌದು, ಕ್ಯಾನ್ಸರ್ ಅಂತ ಅರ್ಥ. ಅಲ್ಲೇ ನನಗೊಂದು ದೇವರ ಅದ್ಭುತ ಮಾಡಿದ್ರು. ಆಮೇಲೆ ಮೆಡಿಕೇಶನ್ಸ್ ಎಲ್ಲ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಪರಿಚಯ ಆಯ್ತು ಅಭಿ ಮೂಲಕ. ಬಂದು ನಿಮ್ಮ ಹತ್ರ ಪ್ರೇಯರ್ ಮಾಡಿಸ್ಕೊಂಡು, ಸರಿ ನೀವು ಅವತ್ತು ನನಗೆ ಪ್ರೇಯರ್ ಮಾಡಿದಾಗ ತುಂಬ ಪ್ರಾಫೆಸಿ ಹೇಳಿದ್ರಿ, ಆಮೇಲೆ ನನಗೋಸ್ಕರನೂ ಪ್ರೇಯರ್ ಮಾಡಿ ಆ ಗಡ್ಡೆ ಇಲ್ಲ ಅಂತಾನೆ ನೀವು ದೇವರ ನಾಮದಲ್ಲಿ ನೀವು ಅದನ್ನು ನನಗೆ ಹೇಳಿದ್ರಿ. ಆಮೇಲೆ ಸರಿ ಅಂತ 4 ತಿಂಗಳು ಬಿಟ್ಟು 4 ತಿಂಗಳು ಮೆಡಿಕೇಷನಲ್ಲಿದೆ. ಆದರೆ ಆ ಲಾಸ್ಟ್ ಮಂತ್ ನಾವು ಪ್ರೇಯರ್ ಮಾಡಿ ನಾನು ಟೆಸ್ಟಿಗೆ ಹೋಗಿ ಬಂದ ಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಯೂಟ್ರಸ್ ಇಸ್ ನಾರ್ಮಲ್, ರೈಟ್ ಓವರೀಸ್ ಇಸ್ ನಾರ್ಮಲ್ ಅಂತ ಇಲ್ಲಿ ಬರೆದಿದ್ದಾರೆ. ಇದರಲ್ಲಿದೆ ನೋಡಿ, ಹೌದು, ಮೆಜರಿಂಗ್ 3.6 into 4 ಸೆಂಟಿಮೀಟರ್ಸ್. ಇದರಲ್ಲಿ ಸಿಸ್ಟ್ ಏನೂ ಇಲ್ಲ ಅಂತ ಬಂದಿದೆ. ಪ್ರೈಸ್ ದಿ ಲಾರ್ಡ್. ಗಡ್ಡೆ ಇದ್ದಿದ್ದು ಇವಾಗ ಬಂದು ಪ್ರಾರ್ಥನೆ ಮಾಡಾದ್ಮೇಲೆ ಎಷ್ಟು ಒಂದು ದೇವರ ಅದ್ಭುತ ಮಾಡಿದ್ದಾರೆ ನೋಡಿ. ಅದೇ ಡಾಕ್ಟರ್ ಹೇಳ್ತಿದ್ದಾರೆ ಆ ಗಡ್ಡೆ ಇಲ್ಲ, ಸೊ ಎಲ್ಲ ನಾರ್ಮಲ್ ಆಗಿದೆ ಅಂದ್ಬಿಟ್ಟು. ಓಕೆ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಆ ಸಿಸ್ಟರ್ಗೆ ನೋಡಿ, ಆ ಗಡ್ಡೆ ಕ್ಯಾನ್ಸರ್ ಗಡ್ಡೆ ಅಂದ್ಬಿಟ್ಟು ಆಲ್ಮೋಸ್ಟ್ ಇನ್ನೇನು ಕನ್ಫರ್ಮ್ ಮಾಡಿದ್ರು. ಆದ್ರೆ ಇಲ್ಲಿ ಪ್ರಾರ್ಥನೆಗೆ ಬಂದಾದ್ಮೇಲೆ ಅದೇ ಡಾಕ್ಟರ್ ಹೇಳ್ತಿದ್ದಾರೆ ಆ ಗಡ್ಡೆ ಇನ್ನೂ ಅಡ್ರೆಸ್ಗಿಲ್ಲ ಅಂದ್ಬಿಟ್ಟು. ಈ ಸಾಕ್ಷಿಯನ್ನು ನೋಡ್ತಿರುವ ನಿಮ್ಮ ಜೀವನದಲ್ಲೂ ಸಹ ಇವತ್ತಿಗೂ ದೇವರು ಯೇಸು ಸ್ವಾಮಿ ಇದ್ದಾರೆ. ಅವ್ರನ್ನ ಬಂದು ನಂಬಿ ಅವರಿಗೆ ಬಂದು ಮಾಡಿದಂತ ದೇವರು ನಿಮ್ಮ ಜೀವನದಲ್ಲೂ ಸಹ ದೇವರ ಅದ್ಭುತ ಮಾಡ್ತಾನೆ. ಗಾಡ್ ಬ್ಲೆಸ್ ಯು. So thank you. God bless you. Thank you.